ರೇ ಪುಕ್ಕಟೆ ಬಗ್ಗೆ ಬೇಡ ಆದ್ರೆ ನೀವು ಅವ್ರ ವಿಷಯದ ಬಗ್ಗೆ ಏನು ಅಂದರೆ ಅವರು ದೊಡ್ಡ ಮನುಷ್ಯ ಒಳ್ಳೆ ಗುಣ ಒಳ್ಳೆ ಇದ್ದಾರೆ ಅವರು. ಆದರೆ ಆ ಸನ್ನಿವೇಶದೊಳಗೆ ಏನು ಅಂದಿರ್ತಾರೆ ಅವರು ಎಲ್ಲ ಅವ್ರು ಹೇಳ್ತಾರಮ್ಮ. ಇನ್ನೀರು ಸರಿ ಹೇಳಿದ್ರು ತಿರ್ಗಿ ಅಡ್ಜಸ್ಟ್ ಆದ್ರಲ್ಲ, ಮಾಮೂಲಿ ಆದರು. ಇವಾಗ ಅಂದವ್ರೆ ತಿರ್ಗಿ ಇನ್ನೊಂದ್ಸತಿ ಅಂದಾಗೆ ತಿರ್ಗಿ ಅಡ್ಜಸ್ಟ್ ಆಯ್ತಾರೆ. ಸ್ಟೇಜ್ ಮೇಲೆ ಬಂದ ಮೇಲೆ ಒಬ್ಬೊಬ್ಬರಿಗೆ ಸಾವಿರಾರು ಜನ ಕೂತಿರ್ತಾರೆ. ಕೂತಿದ್ದಾಗ ಇವಾಗ ನಾವು ಒಂದು ಇಬ್ಬರು ಮಾತಾಡಬೇಕಾದ್ರೆ ಒಂದು ಸ್ವಲ್ಪ ದೇಹ ಬಂದಿದೆ. ಒಂದು 50 ಜನ ಮಾತಾಡಬೇಕು, ಒಂದು ಸ್ವಲ್ಪ ಸಾವಿರಾರು ಜನ ಮಾತಾಡ್ಬೇಕಾದ್ರೆ ನಾವು ಸ್ವಲ್ಪ ಮಾತು ಸ್ವಲ್ಪ ಏರುಪೇರು ಆಗ್ತಿದೆ. ಸರ್, ಡಿ.ಕೆ. ಶಿವಕುಮಾರ್ ಅವರು ಮಂಡ್ಯ ಜನಗಳಿಗೆ ಛತ್ರಿಗಳು ಅಂತ ಹೇಳಿದ್ರು. ಒಬ್ರು DCM ಆಗಿ ಈ ತರ ಹೇಳಿಕೆಗಳನ್ನ ಅಂದ್ರೆ ಒಂದು ಸ್ಟೇಜ್ ಮೇಲೆ ಈ ತರ ಮಾತಾಡೋದು ಎಷ್ಟು ಸರಿ ಅಂತ ಅನ್ಸುತ್ತೆ? ಮೇಡಮ್, ಡಿ.ಕೆ. ಶಿವಕುಮಾರ್ ಅವರು ಅವ್ರ ವಿಷಯದ ಬಗ್ಗೆ ಏನು ಅಂದರೆ ಅವರು ದೊಡ್ಡ ಮನುಷ್ಯ ಒಳ್ಳೆ ಗುಣ ಒಳ್ಳೆ ಇದ್ದಾರೆ ಅವರು. ಆದರೆ ಆ ಸನ್ನಿವೇಶದೊಳಗೆ ಏನು ಅಂದಿರ್ತಾರೆ ಅವರು, ಅಂದ್ಬಿಟ್ಟಿರ್ತಾರೆ. ಅಂದ್ಬಿಟ್ಟಾಗ ರೈತರುಗಳ ವಿಷಯದ ಬಗ್ಗೆ ಏನೋ ಆ ಟೈಮಲ್ಲಿ ಬೇಜಾರಾಗ್ತೈತೆ ಅವ್ರಿಗೆ. ಬೇಜಾರಾದ್ರೂ ಏನಾಗ್ತೈತೆ ಅಂದರೆ ಎಲ್ಲ ಅಡ್ಜಸ್ಟ್ ಮಾಡ್ಕೋಬೇಕಾಗ್ತದೆ. ಯಾಕೆಂದರೆ ಅವ್ರು ಏನೋ ಒಬ್ಬರಿಗೋಸ್ಕರ ಏನು ಅನ್ನಕ್ಕೆ ಹೋಗಿಲ್ಲ, ಜನರಲ್ಲಾಗಿ ಅಂದ್ಬಿಟ್ಟಿದ್ರು. ಎಲ್ಲ ಕಡೆ ಹಂಗೆ ಮಾತಾಡ್ತು. ಇವಾಗ ಏನಾಗ್ತೈತೆ ಅಂದರೆ ಸ್ಪೀಚ್ ಮಾಡಬೇಕಾದ್ರೆ ಒಂದೇ ರೀತಿ ಮಾತಾಡೋಕ್ಕಾಗಲ್ಲ. ಏನೋ ಡಿಫ್ರೆನ್ಸ್ ಮಾತಾಡ್ಬೇಕಾದ್ರೆ ಅಪ್ಪಿ ಈ ಥರ ಬಂದ್ಬಿಟ್ಟಿದೆ ಅಷ್ಟೇ ಮಾತು. ಅರ್ಥ ಒಂದೇ ಥರ ಅದೇನು ಹೇಳೋದಲ್ಲ ಚರ್ಚೆ ಅಂತ ಅಂದ್ಬಿಟ್ಟು ಏನು ಆ ಸನ್ನಿವೇಶ ಬಂದಿದೆ ಹೊರತು ಅದನ್ನು ತಪ್ಪಾಗಿ ತಿಳ್ಕೊಳ್ಳೋವಂಥದ್ದು, ಅದನ್ನು ತಪ್ಪಾಗಿ ತಿಳ್ಕೊಂಡು ಅದನ್ನ ಹೈಫೈ ಮಾಡಿ ಅದು ದೊಡ್ಡನ್ನು ಮಾಡಿ ಇದು ಮಾಡೋವಂಥದ್ದು ಏನೂ ಇರಲ್ಲ. ಅಲ್ಲಮ್ಮ ಒಂದೊಂದು ಕಡೆ ಮೀಟಿಂಗ್ ಹೋದಾಗ ಒಂದು ಸ್ವಲ್ಪ ಮಾತಾಡಬೇಕಾದ್ರೆ ಸ್ವಲ್ಪ ಏರುಪೇರು ಆಗ್ತಿದೆ ಅಲ್ವ, ಸ್ವಲ್ಪ ಏನಮ್ಮ ಸ್ವಲ್ಪ ಇದು ಏರುಪೇರು ಆಗ್ತಿದೆ. ಅದಕ್ಕೆ ಜನಗಳು ಪಬ್ಲಿಕ್ಸು ನಾವು ಅಡ್ಜಸ್ಟ್ ಮಾಡ್ಕೊಳ್ಬೇಕು, ಅವರು ಅಡ್ಜಸ್ಟ್ ಮಾಡ್ಕೊತಾರೆ. ಏನು ಅಪ್ಪಿತಪ್ಪಿ ಅಂದಿದ್ದಾರೆ ಮಾಡಿದ್ದಾರೆ ಅದಕ್ಕೆಲ್ಲ ಬೇಜಾರು ಮಾಡ್ಕೊಳ್ಳೋಂಥ ವಿಷಯ ಅಲ್ಲಮ್ಮ. ಅಲ್ಲ, ನಾನು ಹೇಳೋದು ಬೇಜಾರು ಮಾಡ್ಕೊಳ್ಳೋಂಥದ್ದಲ್ಲ. ಬಟ್ ಹಿಂದೆ ಕೂಡ ಮಂಡ್ಯ ಜನಗಳು ತರ್ಲೆಗಳು ಅಂತ ಹೇಳಿದ್ರು, ಸೊ ಇವಾಗ ಛತ್ರಿಗಳು ಅಂತ ಹೇಳಿದ್ರಪ್ಪ. ಅಮ್ಮ ಎಲ್ಲ ಅವ್ರು ಹೇಳ್ತಾರಮ್ಮ. ಇನ್ನೀರು ಸರಿ ಹೇಳಿದ್ರು ತಿರ್ಗಿ ಅಡ್ಜಸ್ಟ್ ಆದ್ರಲ್ಲ, ಮಾಮೂಲಿ ಆದರು. ಇವಾಗ ಅಂದವ್ರೆ ತಿರ್ಗಿ ಇನ್ನೊಂದ್ಸತಿ ಅಂದಾಗೆ ತಿರ್ಗಿ ಅಡ್ಜಸ್ಟ್ ಆಯ್ತಾರೆ. ಎಲ್ಲ ಒಂದೇ ನಮ್ಮ, ಯಾರು ಅಂತಂದರೆ ಜನಗಳು ಒಂದೇ, ಅವರು ಒಂದೇ. ಕಷ್ಟ ಸುಖ ಬೇಕು ಅಂದರೆ ಡಿ.ಕೆ. ಶಿವಕುಮಾರ್ ಹತ್ರ ಓಲೇಬೇಕು. ಸ್ವಾಮಿ ಹಿಂಗಾಗಿದೆ, ಮಂಡ್ಯಕ್ಕೆ ನೀರಿಲ್ಲ, ಅದಿಲ್ಲ ಇದಿಲ್ಲ, ಕಷ್ಟ ಇದೆ, ಬೆಳೆಗಳಿಗೆ ನೀರು ಹೋಗ್ತಾ ಇಲ್ಲ, ನಮ್ಗೆ ಏನು ಅವ್ರು ತಾನೇ ಹೋಗಿ ಕೇಳಬೇಕು ಮಾಡಬೇಕು. ನಮ್ಮ ಸಿದ್ದರಾಮಯ್ಯ ಇರ್ಬೋದು, ಡಿ.ಕೆ. ಅವರೆಲ್ಲ ರಾಜಕೀಯ ಅವೆಲ್ಲ ಮಾಮೂಲಿ. ನಮ್ಮ ಕಷ್ಟ ಸುಖಕ್ಕೆ ನಾವು ಹೋಗ್ಬೇಕು, ಅವ್ರನ್ನ ಹೇಳ್ತಾರೆ. ಅವ್ರು ಏನೋ ಅಂದಿದ್ದು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಅದನ್ನು ದೊಡ್ಡದಾಗಿ ಸೀರಿಯಸ್ ತೊಗೊಂಡ್ಬಿಟ್ಟು ಏನಮ್ಮ ದೊಡ್ಡ ಮಾಡಿಕೊಂಡು ಸೀರಿಯಸ್ ತಗೊಂಡು ಮಾತಾಡೋ ಅಂಥದ್ದು ಏನಿಲ್ಲ ಏನಮ್ಮ. ಇವಾಗ ಮಂಡ್ಯದವ್ರಿಗೂ ಕಷ್ಟ ಇದೆ, ಎಲ್ಲ ಕಡೆ ಇಡೀ ಕರ್ನಾಟಕದಲ್ಲೂ ಕಷ್ಟ ಇದೆ. ಬೆಲೆ ಜಾಸ್ತಿ ಮಾಡ್ತಾನೆ ಮಾಡ್ತಾರೆ ಅಂದ್ಬಿಟ್ಟು ಗೌರ್ಮೆಂಟ್ ಅವ್ರು ಸಪ್ರೇಟಾಗಿ ತಂದ್ಕೊಡೋಕಾಗಿದ್ದ ದುಡ್ಡು, ಓಲಿ ಅವ್ರ ಮನೆಯಿಂದ ತಂದ್ಕೊಡೋಕಾಗಿದ್ದ, ಓಲಿ ಡಿ ಯಾರೇ ಆಗಲಿ ರಾಜಕೀಯದವರು ಅವ್ರ ಕೈಯಿಂದ ತಂದ್ಬಿಟ್ಟು ಮಾಡೋಕ್ಕಾಗಿದ್ದ. ಜನದ ಮೇಲೇ ಬಲ ಇಳಿಬೇಕಲ್ವ ಅದು ಏನು ಗೊತ್ತಪ್ಪ. ಹಿಂಗೆ ಮಾಡ್ತಾರೆ, ಈಗ ಜಾಸ್ತಿ ಆಗ್ತಾಯಿದೆ, ಹಿಂಗೆ ನೀವು ಕುಡಿದು ಕೇಳ್ತಾರೆ. ಆಲ್ರೆಡಿ ಪುಕ್ಕಾಟೆ ಭಾಗ್ಯಗಳು ಕೊಡ್ತಾವ್ರೆ. ಪುಕ್ಕಾಟೆ ಭಾಗ್ಯ ಕೊಡ್ತಾ ಇರಬೇಕಾದ್ರೂ ಅದು ಬೇಕು, ಜಾಸ್ತಿ ಮಾಡೋಂಗಿಲ್ಲ ಅನ್ನೋಂಗೆಲ್ಲ ಯಾರನ್ನ ಕೈಯಿಂದ ಕೊಡೋಕ್ಕಂತೂ ಹೋಗಲ್ಲಮ್ಮ. ಯಾವ ಮಿನಿಸ್ಟರ್ ಆಗಲಿ ಯಾರೇ ಆಗಲಿ. ಅದಕ್ಕೆ ಏನೋ ಶಿವಕುಮಾರ್ ಅವರು ಅನ್ಬೇಕು ಅಂತ ಅಂದಿಲ್ಲ. ಎಷ್ಟು ಎಲ್ಲ ಕಡೆ ಏನೋ ಸ್ವಲ್ಪ ಮಾತಾಡ್ಬೇಕಾದ್ರೆ ಎದ್ವತ್ತಲ್ವ ಆಗ್ತವೆ. ಇವಾಗ ನಾನು ಮಾತಾಡ್ಬೇಕು ಎದ್ವತ್ತಲ್ವ ಆಗಿದೆ, ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಇವಾಗ ನೋಡಿ, ಇವಾಗ ಬೈದ್ಬಿಟ್ಟು ಇವಾಗ ಸಾಮಾನ್ಯ ಜನಗಳಿಗೂ ಒಬ್ರು DCMಗೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಸೊ ಅವರು ಒಂದೊಂದು ಮಾತು ಕೂಡ ಅವರು ಯೋಚನೆ ಮಾಡೇ ಮಾತಾಡ್ತಿರ್ತಾರೆ. ಒಂದು ಸ್ಟೇಜ್ ಮೇಲೆ ಆತರ ಮಾತಾಡೋದು ಎಷ್ಟು ಸರಿ ಅಂತ ಅನ್ಸುತ್ತಲ್ವಾ? ಕರೆಕ್ಟ್ ಅಮ್ಮ ಹೇಳಿದ್ದು. ಅವ್ರು ಯೋಚನೆ ಸ್ಟೇಜ್ ಮೇಲೆ ಬಂದ ಮೇಲೆ ಒಬ್ಬೊಬ್ಬರಿಗೆ ಸಾವಿರಾರು ಜನ ಕೂತಿರ್ತಾರೆ. ಕೂತಿದ್ದಾಗ ಇವಾಗ ನಾವು ಒಂದು ಇಬ್ಬರು ಮಾತಾಡಬೇಕಾದ್ರೆ ಒಂದು ಸ್ವಲ್ಪ ದೇಹ ಬಂದಿದೆ. ಒಂದು 50 ಜನ ಮಾತಾಡಬೇಕು, ಒಂದು ಸ್ವಲ್ಪ ಸಾವಿರಾರು ಜನ ಮಾತಾಡ್ಬೇಕಾದ್ರೆ ನಾವು ಸ್ವಲ್ಪ ಮಾತು ಸ್ವಲ್ಪ ಏರುಪೇರು ಆಗ್ತಿದೆ. ಅದಕ್ಕೆ ರೈತರನ್ನ ಅಡ್ಜಸ್ಟ್ ಮಾಡ್ಕೋಬೇಕು, ಇವರು ಅಡ್ಜಸ್ಟ್ ಮಾಡ್ಕೋಬೇಕು. ಒಂದು 5 ವರ್ಷ ಕಾಂಗ್ರೆಸ್ನ ಹಿಂಗೆ ಮುಂದುವರ್ಕೊಂಡು ಹೋದ್ರೆ ಇನ್ನೂ ಒಳ್ಳೆಯದೇ ಅನಿಸ್ತೈತೆ. ಯಾರು ಎಲ್ಲರಿಗೂ ಅನುಕೂಲ ಮಾಡ್ಕೊಡ್ತಾವ್ರೆ, ಯಾರಿಗೂ ಏನು ತೊಂದರೆ ಕೊಟ್ಟಿಲ್ಲ. ನೋಡಿ ರೀ ಮೇಡಮ್ನವ್ರೆ, ಎಲ್ಲ ರೇ ಒಂದು ನಿಮಿಷ. ಪುಕ್ಕಾಟೆ ಭಾಗ್ಯ ಹಾಕಿದ್ದು ಇಟ್ಕೊತೀರ ನೀವು? ಪುಕ್ಕಾಟೆ ಭಾಗ್ಯ ಬೇಡ ಆದ್ರೆ ನೀವು ಎಲ್ಲ ಅನುಕೂಲ ಬೇಕು ನಿಮ್ಗೆ. ಬೀಟ್ ಪ್ಲಸ್ ಕರ್ನಾಟಕ.